ಹುಬ್ಬಳ್ಳಿ ಧಾರವಾಡ ಮಹಾನಗರ ನಾಗರಿಕರೆಲ್ಲ ಸೇರಿ ಇಂದು ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಲಿಕ್ಕೆ ಮುಖ್ಯ ಕಾರಣೀಭೂತ ಅಂದ್ರೆ ಅಮಿತ್ ಶಾ ಅವರು ಏನು ಮಾತಾಡಿದ್ರು. ಕಳೆದ ಸಂಸತ್ತಿನಲ್ಲಿ ಅಂಬೇಡ್ಕರ್ ಅನ್ನೋದಕ್ಕಿಂತ ನೀವು ದೇವರನ್ನ ಎನಿಸಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಾ ಇದ್ರಿ ಅಂತೇಳಿ ಒಂದು ಘನತೆಗತ್ತ ನಮ್ಮ ಸಂವಿಧಾನದ ಸಂಸತ್ತಿನಲ್ಲಿ ಈ ಮಾತನ್ನು ಆಡಬೇಕಾದ್ರೆ ಅವರಿಗೆ ಬಹುಶಃ ಬುದ್ಧಿ ಭ್ರಮಣ ಆಗಿರಬೇಕು ಅಂತ ನಮ್ಗೆ ಅನಿಸ್ತಾ ಇದೆ. ಮತ್ತು ಇಡೀ ವಿಷಯವನ್ನ ಒಂದು ಸಂವಿಧಾನವನ್ನ ಗೌರವಿಸುವಂತ ನಮ್ಮ ದೇಶ, ಸಂವಿಧಾನಕ್ಕೆ ಗೌರವ ಕೊಡುವಂತ ನಮ್ಮ ದೇಶ, ಮಾನ್ಯ ಪ್ರಧಾನಮಂತ್ರಿಗಳು ಅವರು ಪ್ರಮಾಣ ಮಾಡಬೇಕಾದ್ರೆ ಸಂವಿಧಾನ ಬಿಡ್ತಾರೆ. ಅಂದ್ರೆ ಅವರ ಸಂಪುಟದಲ್ಲಿದ್ದಂತ ಈ ನಾಲಾಯಕರು ಏನು ಮಂತ್ರಿ ಮಂಡಲ ಏನಿದೆ ಅವರೆಲ್ಲ ಕೂಡಿ ನಮ್ಮ ಸಂವಿಧಾನ ಅವೈಜ್ಞಾನಿಕರ ಮಾತನಾಡ್ತಾ ಇದ್ದಾರೆ. ಅದಲ್ಲದೆ ಅಮಿತ್ ಶಾ ಅವರನ್ನ ನಾವು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಹುಬ್ಬಳ್ಳಿ ಒಂದು ಪ್ರವಾಸವನ್ನು ಮಾಡಿದ್ರೆ ನಾವು ಅವತ್ತಿನ ದಿವಸ ಅವರಿಗೆ ಕಪ್ಪು ಬಾವುಟವನ್ನು ತೋರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಕೂಡ ಹೇಳಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇವೆ. ಮತ್ತು ನಮ್ಮ ದೇಶ ಸಂವಿಧಾನಕ್ಕೆ ಎಲ್ಲ 108 ಜಾತಿಗಳು ಒಂದು ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕಾದ್ರೆ ಆ ಅಮಿತ್ ಶಾ ಒಬ್ಬನೇ ಒಂದು ಈ ರೀತಿ ಮಾತು ಸರಿ ಅನಿಸ್ತಾ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅಮಿತ್ ಶಾಗೆ ನಾವು ತಕ್ಕ ಪಾಠವನ್ನು ಕಲಿಸ್ತೇವೆ. ಮಾನ್ಯ ಪ್ರಧಾನಮಂತ್ರಿಗಳು ಅಮಿತ್ ಶಾವನ್ನ ಸಂಪೂರ್ಣದಿಂದ ಕಿತ್ತೊಳ್ಳಬೇಕಂತ ನಾವು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ಸಂದರ್ಭದಲ್ಲಿ ಒಂದು ವೇಳೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಸಂವಿಧಾನಕ್ಕೆ ಯಾರು ಅಡ್ಡು ಮಾತಾಡುವಂತ ಮಾತಾಡಿದಾಗ ಒಂದು ಸಂವಿಧಾನದಲ್ಲಿ ಅವರ ಸಂಸತ್ತನ್ನು ತೆಗಿಲಿಕ್ಕೆ ಒಂದು ಪವರ್ ಇದ್ರೆ ಆ ಪವರ್ ಅನ್ನ ನಮ್ಮ ರಾಷ್ಟ್ರಪತಿಗಳು ಉಪಯೋಗ ಮಾಡಬೇಕಂತ ಸಂದರ್ಭದಲ್ಲಿ ಆಗ್ರಹವನ್ನು ಪಡ್ತಾ ಇದ್ದೇವೆ. ಒಂದು ವೇಳೆ ಯಾರೇ ಆಗಲಿ, ಯಾವುದೇ ಪಕ್ಷದ ಆಗಿರಲಿ, ನಮ್ಮ ಸಂವಿಧಾನ ಬಗ್ಗೆ ಆಗಲಿ, ನಮ್ಮ ಅಂಬೇಡ್ಕರ್ ಬಗ್ಗೆ ಆಗಲಿ, ಅವರಿಗೆ ಅದು ಮಾತನಾಡುವಂಗೆ ಒಂದು ರಾಷ್ಟ್ರಪತಿಗಳು ಮಧ್ಯ ವಹಿಸಬೇಕು. ಅವರು ಯಾವ ತಮ್ಮ ಭಾಷೆಯಲ್ಲಿ ನಮ್ಮ ವರ್ಷಕ್ಕೊಂದ್ಸಲ ಭಾಷೆ ಮಾಡ್ತಿರ್ತಾರೆ, ಅದೆಲ್ಲ ತಿಳಿಸಿಲ್ಲ ಸಂವಿಧಾನ ಬಗ್ಗೆ ಅವರು ಅರಿವು ಮೂಡಿಸಲಿ. ಅದಕ್ಕೆ ಮುಂದೆ ಅಮಿತ್ ಶಾಗೆ ನಾವು ಹುಬ್ಬಳ್ಳಿ ಬಂದಾಗ ಅವತ್ತು ನಾವು ಕಪ್ಪು ಬಾವುಟ ತೋರಿಸುವಂತ ನಿಶ್ಚಿತವಾಗಿ ಹೇಳ್ತಾ ಇದ್ದೇವೆ. ನಾವು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ಕೊಟ್ಟಿದ ಕಾರಣ ಉದ್ದೇಶ ಅಂದ್ರೆ ಇವತ್ತೇನು ಸಂಸತ್ನಲ್ಲಿ ಅಮಿತ್ ಶಾ ಅವರು ಮಾತಾಡುವ ಹೊತ್ನಾಗ ಯಾವ ರೀತಿ ಒಂದು ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತಾಡಿದಾರ, ಅವರ ಪ್ರಜ್ಞೆ ತಪ್ಪಿ ಮಾತಾಡ್ಯಾರ. ಹಾಗಾಗಿ ಅವ್ರನ್ನು ತಕ್ಷಣ ಯಾವ್ದಾದ್ರು ಆಸ್ಪತ್ರೆಗೆ ಸೇರಿಸಿ ಅವ್ರನ್ನ ಚಿಕಿತ್ಸೆಗೆ ಒಳಪಡಿಸ್ಬೇಕಂತ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರೆಗೆ ಸೀಮಿತವಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂದ್ರೆ ಇವತ್ತು ಅನೇಕ ಎಲ್ಲ ಸಮಾಜ ವರ್ಗದವ್ರು ಇರ್ಬೋದು, ಇವತ್ತು 10% ಹಿಡಿದು ರಿಸರ್ವೇಶನ್ ತಗೋತಿದ್ದಾರೆ. ಅಂಬೇಡ್ಕರ್ ಸಂವಿಧಾನ ಮಾಡ್ಯಾರ ಅಂತ ರಿಸರ್ವೇಶನ್ ತಗೋತಾರೆ ಎಲ್ಲರೂ, ಇಲ್ಲ ಅಂದ್ರೆ ಯಾರು ತಗೋತಿದ್ದಿಲ್ಲ. ಇವತ್ತು ನಾವು ಬೇರೆ ಇದ್ರೆ ಸಮಾಜದವರು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇವತ್ತು ಬರೇ ಅಂಬೇಡ್ಕರ್ ಬರೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದಲಿತ ಸಮಾಜಕ್ಕೆ ಸೀಮಿತ ಆಗಿಲ್ಲ, ಎಲ್ಲಾ ನಮ್ಮ ದೇಶಕ್ಕೆ ವಿಶ್ವಕ್ಕೆ ಮಾದರಿ ಆದಂತ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈ ರೀತಿ ಅವಹೇಳನವಾಗಿ ಅವರು ಸಂಸತ್ತಲ್ಲಿ ಮಾತಾಡೋದಕ್ಕೆ ಅವರು ಇಂದಿಗೂ ಕೂಡ ತಾವು ಗುಜರಾತ್ ನಲ್ಲಿ ರೌಡಿ ಶೀಟರ್ ಆಗಿ ಎಲ್ಲವನ್ನಾದಂತ ವ್ಯಕ್ತಿಗೆ ಈ ನಮ್ಮ ದೇಶದಿಂದ ಗಡಿಪಾರು ಮಾಡ್ಬೇಕು ಅನ್ನೋಂತ ಒತ್ತಾಯ ನಾವು ಈ ಮೂಲಕ ನಮ್ಮ ಹುಬ್ಬಳ್ಳಿ ಧಾರವಾಡ ಮೂಲಕ ನಾವು ಅವ್ರಿಗೆ ಪ್ರಧಾನಮಂತ್ರಿಗೆ ಒತ್ತಾಯ ಮಾಡ್ತೇವೆ. ನೀವು ತಕ್ಷಣ ಅವ್ರನ್ನ ಸ್ಥಾನದಿಂದ ವಜಾಗೊಳಿಸಿ ಅವ್ರನ್ನ ನಮ್ಮ ಇಲ್ಲಿ ದೇಶದಿಂದ ಹೊರಗಾಕ್ರಿ. ಯಾಕಂದ್ರೆ ನಮ್ಮ ಸಂವಿಧಾನಕ್ಕೆ ಅವಮಾನ ಮಾಡ್ಯಾರ ಅವ್ರು. ಯಾಕಂದ್ರೆ ಈ ರೀತಿ ಮಾಡ್ಕೊಂತ ಹೋದ್ರೆ ಸಂವಿಧಾನ ಈಗ ನೀವು ಅರ್ಥ ಮಾಡ್ಕೊರಿ. ಅವ್ರು ಹೇಳ್ತಿದ್ರು ಮೊದಲ ಏನಂದ್ರ ಇಲೆಕ್ಷನ್ ಮೇಲೆ ನಾವು ಸಂವಿಧಾನ ಬಂದ ಅದನ್ನ ತೋರ್ಸಾಕತ್ತಾರ. ಈಗ ನಮ್ಗವ್ರು ನಾವೇನಾರ ಜಾಗೃತರ ಆಗ್ಲಿಲ್ಲ ಅಂದ್ರೆ ಅನೇಕ ಸಮಾಜದವ್ರೆಲ್ಲ ಹಿಂದೂ ಧರ್ಮದವ್ರು ಇರ್ಬೋದು, ದಲಿತರು ಅಲ್ಪಸಂಖ್ಯಾತರು ಎಲ್ಲಾ ಜನ ಒಕ್ಕಟ್ಟಾಗಿ ನಾವು ಏನು 10% ರಿಸರ್ವೇಶನ್ ತಗೋವರೆಗೂ ಅರ್ಥ ಮಾಡ್ಕೋಬೇಕು. ಅವರು ರಿಸರ್ವೇಶನ್ ಕೇಳ್ತಿದ್ದೇವೆ, 2% ಕೊಡ್ರಿ 4% ಕೊಡ್ರಿ, ವಿದ್ಯಾಭ್ಯಾಸಕಾರ ತಗೊಂತಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲರೂ ಕೈ ಜೋಡಿಸಿ ಬೆಂಬಲವನ್ನು ಕೊಟ್ಟ ಇದು ಏನಾಗ್ತಾವ ಬಂದ್ ಕರೆ ಕೊಡ್ತೇವೆ. ಎಲ್ಲರೂ ಕೂಡಿ ಇನ್ನೂ ಬೆಂಬಲ ಮಾಡಿ ನಮ್ಮ ಇನ್ನೂ ಯಾವ್ದೋ ರೀತಿ ಅಂಗಡಿ ತೆಗಿದಂಗ ಅವ್ರಿಗೆಲ್ಲರಿಗೂ ನಾವು ಇದು ಸಂಘಟನೆ ಮೂಲಕ ಒತ್ತಾಯ ಮಾಡ್ತೇವೆ. ಯಾವುದೇ ರೀತಿಯಿಂದ ಐತ ಘಟನೆ ನಡೆದಾಗ ನಾವು ಶಾಂತಿ ರೀತಿಯಿಂದ ಅಂಬೇಡ್ಕರ್ ನಮ್ಗೆ ಹೇಳ್ಯಾರ, ಯಾವ ರೀತಿ ಜಗಳ ಮಾಡಬಾರ್ದ, ಶಾಂತಿ ರೀತಿಯಿಂದ ನಮ್ಗೆಲ್ಲರೂ ಕೂಡಿ ಒಂದು ಹೋರಾಟ ಮಾಡಿ ನಮ್ಮ ಹೋರಾಟ ನಮ್ಮ ಹಕ್ಕು, ಆ ಹಕ್ಕನ್ನ ನಾವು ಕೇಳಾಕತ್ತೇವಿ. ಅದಕ್ಕಾಗಿ ನಾವು ಹಕ್ಕಿಗೋಸ್ಕರ ನಮ್ಮ ನ್ಯಾಯಕ್ಕೋಸ್ಕರ ನ್ಯಾಯ ಸಿಗೋರ್ಗೆ ನಾವು ಹೋರಾಟ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ಬೇಕಾಗ್ತೈತಿ. ಹಾಗಾಗಿ ನಾವೆಲ್ಲ ಹುಬ್ಬಳ್ಳಿ ಧಾರವಾಡ ಎಲ್ಲ ಜನತೆ ಮತ್ತು ದಲಿತ ಸಂಘಟನೆ ಸಮಿತಿ ಇರ್ಬೋದು, ಎಲ್ಲ ಯಾರ್ಯಾರು ನಮ್ಗೆ ಸಪೋರ್ಟ್ ಕೊಟ್ಟಾರ ಎಲ್ಲರಿಗೂ
ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೂ ನಮ್ಗೆ ಎಲ್ಲಾ ರೀತಿ ಸೈನಿಕರಿಗೆ ಸಹಕಾರ ಕೊಡ್ರಿ, ಅವ್ನ ಗಡಿ ಪಾರವರಿಗೆ ಸಹಕಾರ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲಾವನ್ನು ನಾವು ಬಂದ್ ಮಾಡಿ ಕರೀಲಿಕ್ಕೆ ಕೊಟ್ಟಂತ ಇವತ್ತು ಈ 15 ದಿವಸಗಳಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಆದರೆ ಇವತ್ತು ಈ ಹೋರಾಟಕ್ಕೆ ಮೂಲಭೂತ ಕಾರಣ ಯಾರು ಗೊತ್ತೇನೋ, ಈ ಗಡಿಪಾರ ಅಂತ ಅಮಿತ್ ಶಾ. ಈ ಗಡಿಪಾರ ಅಂತ ಅಮಿತ್ ಶಾ ಇವತ್ತು ಈ ದೇಶವನ್ನು ಈ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಇವತ್ತು ಸಂವಿಧಾನ ನಡೆಯುತ್ತದೆ. ಆ ಸಂವಿಧಾನ ನಡೆಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವಮಾನ ಏನು ಗೊಳಿಸಿದ್ದಾರೆ, ಅವಮಾನಗೊಳಿಸಬೇಕಾಗಿಂತ ಮುಂಚಿತವಾಗಿ ಅವರು ಯಾವ ಪ್ರತಿಜ್ಞೆ ಮಾಡಿ ಇವತ್ತು ಆ ಮಂತ್ರಿ ಸ್ಥಾನವನ್ನು ಪಡೆದಿದ್ದಾರೆ. ಇವತ್ತು ಅವರು ಈ ಅವಮಾನ ಮಾಡುವಂತ ಆ ಸಮಯದಲ್ಲಿ ಅನೇಕ ಮಂತ್ರಿಗಳಿದ್ದು ಅದಕ್ಕೆ ವಿರೋಧಿಸಿಲ್ಲ. ನಮ್ಮ ದಲಿತ ನಾಯಕರು ಇದ್ದರು, ಅದರಲ್ಲಿ ಅವರು ವಿರೋಧಿಸಿಲ್ಲ. ಇವತ್ತು ಹುಬ್ಬಳ್ಳಿ ಧಾರವಾಡ ಆಮೇಲೆ ಇವತ್ತು ಈ ದೇಶದಲ್ಲಿ ಭಾರತ ದೇಶದಲ್ಲಿ ಎಲ್ಲಾ ಕಡೆಯಲ್ಲಿ ಇವತ್ತು ಪ್ರತಿಬದ್ಧ ಕಾರಣಕ್ಕೆ ಆ ಅಮಿತ್ ಶಾನೆ ಅವನು ಗಡಿಪಾರ ಮಾಡಬೇಕು, ಇಲ್ಲ ದೇಶದಿಂದ ಹೊರಗೆ ಹಾಕ್ಬೇಕಂತೇಳಿ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಟಿವಿ ಇದರಲ್ಲಿ ನಾವು ಇವತ್ತು ಹೇಳ್ಕೊಡ್ತಾ ಇದ್ದೇವೆ. ಈ ಸಮಯದಲ್ಲಿ ಅವರು ಗಡಿಪಾರ ಮಾಡಬೇಕು, ಇಲ್ಲಾಂದ್ರೆ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಅವ್ರ ಮೇಲೆ ಅಭಿಮಾನ ಇದ್ದಿದ್ದನ್ನ ಇವತ್ತು ಬಿಜೆಪಿ ಸರ್ಕಾರನ ಕಡೆಗಣಿಸಿ ನಾವು ಏನು ಇವತ್ತು ದಲಿತರು ಬೆನ್ನಿಂದ ಇದ್ದಂತ ಮುಖಂಡರು ಆಮೇಲೆ ಎಲ್ಲಾ ಜಾತಿಗಳು ಇವತ್ತು 101 ಜಾತಿಗಳು ಕೂಡಿ ನಾವು ಮುಂದಿನ ಪಾಠ ಕಲಿಸಬೇಕ. ಕಾರಣ ಅಂದ್ರೆ ಇವತ್ತು ಈ ದೇಶವನ್ನು ಬಿಟ್ಟು ಹೋಗಬೇಕಾದ್ರೆ ಇವತ್ತು ಅವ್ರ ಸ್ಥಾನಮಾನಗಳನ್ನು ಕಸ್ಕೋಬೇಕು. ನಾವೆಲ್ಲರೂ ಒಂದಾಗಿ ಈ ಭಾರತ ದೇಶದಲ್ಲಿ ಇದ್ದಂತ ಮಾನ್ಯರಿಗೆ ಯಾರೇ ಆಗಿದ್ರು ಅವ್ರು ವಿರೋಧ ಮಾಡಿದ್ರೆ ಅವ್ರ ದೇಶ ಬಿಟ್ಟು ಹೋಗ್ಲಿಕ್ಕೆ ಮಾಡ್ಬೇಕಂದ್ರೆ ಅವರ ಪಕ್ಷದಿಂದ ಇಳಿಸಬೇಕು. ಈ ಬಿಜೆಪಿ ಸರ್ಕಾರವನ್ನು ಇಳಿಸಿ ಮುಂದಿನ ಸರ್ಕಾರ ಇವತ್ತೆಲ್ಲ 101 ಜಾತಿಗಳು ಕೂಡಿ ಇನ್ನೊಂದು ಪಕ್ಷ ಕಟ್ಟಿ ಈ ದೇಶವನ್ನು ನಾವು ಆಳ್ತೀವಿ ಅಂತೇಳಿ ಅಲ್ಪಸಂಖ್ಯಾತರು ಅವರು ಇವರು ದಲಿತರು ಅಂತೇಳಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅವರು ಎಲ್ಲರನ್ನ ಯೋಚಿಸ್ತಾ ಇದ್ದಾರೆ. ನಾವೆಲ್ಲ ಕೂಡ ಒಂದಾಗಿ ಇವತ್ತು ಪ್ರಧಾನಿ ಪೋಸ್ಟ್ ನಾವೇ ಅಧಿಕಾರ ನಾವೇ ತಗೊಂತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಟಿವಿನವರಿಗೆ ನಾವು ಧನ್ಯವಾದ.